ಇರ್ತೀರಾ 3 ದಿವಸ ಆಮೇಲೆ ಆಯಿತು 1 ದಿವಸ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಐ ಆಮ್ ಬ್ಯಾಕ್ ವಿತ್ ಅನ್ನೋ ವ್ಲಾಗ್. ಏನಂತಂದರೆ ನಾವು ಅಗೈನ್ ತಿರುಪತಿಗೆ ಹೋಗ್ತಾ ಇದ್ದೀವಿ. ಇಟ್ಸ್ ವೆರಿ 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 ಸಡನ್ ಪ್ಲ್ಯಾನ್. ತುಂಬಾ ಸಡನ್ ಪ್ಲ್ಯಾನ್ ಇದು. ನಿಜ ನೆನೆ ರಾತ್ರಿ ಕೂಡ ಗೊತ್ತಿಲ್ಲ, ಇದು ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಸೊ ಅದೆಲ್ಲ ಕತೆ ಮುಗಿದು ನಾವಾಗ ಸಡನ್ನಾಗಿ ತಿರುಪತಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಮಾಮ, ಸಿಂಧಮ್ಮ, ಆರ್ಯನ್, ನಾಗಿಮಮ್ಮ, ಆರವ ಇದ್ದಾರೆ. ಸೊ ಅವ್ರ ಜೊತೆ ನಾವು ಕೂಡ ಜಾಯ್ನ್ ಆಗ್ತಿದ್ದೀವಿ. ಫಸ್ಟ್ ಟೈಮ್ 4 ಜನ ಅಷ್ಟೇ 8 hours ಜರ್ನಿ ಮಾಡ್ತಾ ಇರೋದು. ಸೊ ಹೆಂಗಿರುತ್ತೆ ಅಂತ ಬರೀ ಜರ್ನಿ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ತಿರುಪತಿದು ಇರುತ್ತೆ, ಸೊ ಅದನ್ನು ಕೂಡ ಹೋಗಿ ವಾಚ್ ಮಾಡಿ. ಸೊ ಲೆಟ್ಸ್ ಗೋ ಫಾರ್ ಜರ್ನಿ. ಸೊ ಲಾಂಗ್ ಜರ್ನಿ. ಇವಾಗ ಟೈಮು 1:30 ಆಗಿದೆ. ಸೊ 2 ಗಂಟೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೋ. ತಾತಾಜಿ ಬಾಯ್. ತಾತ ಬಾಯ್. ಹುಷಾರಾಗಿರ್ತೀರಾ 3 ದಿವಸ ಆಮೇಲೆ ಆಯಿತು 1 ದಿವಸ. ಬಾಯ್ ಬಾಯ್ ತಾತ. ಸೊ ಗೈಸ್, ಈಗ ತಾತ ಅಜ್ಜಿ ಹತ್ರ ಆಶೀರ್ವಾದ ತೊಗೊಂಡು ಇವಾಗ ನಾವು ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಈಗ ನಾವು ಕಾಫಿ ಬ್ರೇಕಿಗೆ ನಿಲ್ಸಿದ್ದೀವಿ. ಸೊ ಅಮ್ಮ ಮತ್ತು ಪಪ್ಪ ಕಾಫಿ ಕುಡಿತಿದ್ದಾರೆ. ಆ್ಯಂಡ್ ಪೃಥ್ವಿ ಆಸ್ ಮೀನ್ ಸ್ಲೀಪ್. ಸೊ ನಾನು ಮಲ್ಕೊಂಡಿಲ್ಲ ಅವಾಗಿಂದ. ಸೊ ನಾನು 20 kilometers ಇದೆ ಬೆಂಗಳೂರು ರೀಚ್ ಆಗೋಕ್ಕೆ. ಸೊ ಬೆಂಗಳೂರಿಗೆ ಹೋಗಬಾರ್ದು, ಅಲ್ಲಿಂದ ಬೇರೆ ರೋಡ್ ಇದೆ, ಅಲ್ಲಿಗೆ ನಾವು ರೋಡ್ ತೊಗೊಂಡು ವಿಶ್ವಕ್ಕೂ. ಸೊ ಇನ್ನೊಂದು 11 o'clock 10 o'clock ಹಂಗೆ ತಿರುಪತಿ ರೀಚ್ ಆಗ್ಬೋದು. ಸೊ ಈಗ ನಾವು ಮನೇಲಿ ನಿಲ್ಸ್ಬಿಟ್ಟು ಊಟ ತಿಂತಾಯಿದ್ದೀವಿ. ತರಕಾರಿ ಬಾತು, ನನಗೆ ಬಜ್ಜಿ, ಇವನಿಗೆ ಇಡ್ಲಿ ಮತ್ತು ಚಟ್ನಿ, ಪುರಿ ತಿಂತಾನೆ. ಅವರೆಲ್ಲ ಮ್ಯಾಪ್ ನೋಡ್ತಿದ್ದಾರೆ. ಸೊ ನಾವಿಬ್ಬರು ಕೂಡ ಇವಾಗ ತಿಂತಾಯಿದ್ದೀವಿ. ಸೊ ಇನ್ನೂ ಒಂದು 2 hour 3 hour ಆಗಿದೆ ತಿರುಪತಿಗೆ ಹೋಗೋಕ್ಕೆ. ಸೊ ಇವಾಗ ಟೈಮ್ 9 ಗಂಟೆ, ಕರೆಕ್ಟ್ 9 ಗಂಟೆ ಆಗಿದೆ. ಅಲ್ಲಿಂದನೇ ಸ್ಟ್ರೈಟ್ ತಿರುಪತಿಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ 11 ಗಂಟೆ ನಾವು ಹೋಗಿತ್ತು. ಬೆಟ್ಟ ಹತ್ತಕ್ಕೆ 1 ಗಂಟೆ ಕ್ಲೋಸ್ ಅಂತ ಅಂದ್ಬಿಡ್ತಾಯಿದ್ರು. ಸೊ ಹಾಗಾಗಿ ಚೆಕ್ ಅಂತ ಹೋಗಿ ಚೆಕಿಂಗ್ ಎಲ್ಲ ಫುಲ್ ಫಾಸ್ಟಾಗಿ ಮಾಡಿಕೊಂಡು ಬೆಟ್ಟನ ಹತ್ಬಿಟ್ಟು ಇವಾಗ ನಾವು ಬೆಟ್ಟಕ್ಕೆ ಹೋಗಿ ರೂಮ್ಗೆ ಹೋಗಿ ಮಲ್ಕೊತಾ ಇದ್ದೀವಿ. ಸೊ ಗೈಸ್, ಈಗ ನಾವು ರೂಮಿಗೆ ರಾತ್ರಿ 12:46 ಬಂದ್ವಿ. ಸೊ ಇವಾಗ ಬೆಳಗ್ಗೆನೇ ಎದ್ದು 7 ಗಂಟೆಗೆ ಎದ್ದು, ಜಾಸ್ತಿ ಏನು ಬೇಕಾಯ್ತಿಲ್ಲ. ಎದ್ದು ಸ್ನಾನ ಈಸಿ ಹೌಸಲ್ಲೇ ನಾವು ಇದ್ದೀವಿ. ಸೊ ಇವಾಗ ಎಲ್ಲರೂ ತಿಂಡಿ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಅನ್ನಪ್ರಸಾದಮ್ಗೆ ಹೋಗ್ತಾ ಇದ್ದೀವಿ. ವರಹ ಸ್ವಾಮಿ ಟೆಂಪಲ್ನ ಮುಗಿಸ್ಕೊಂಡು ಈಗ ನಾವು ಅನ್ನಪ್ರಸಾದ ಹೋಗ್ತಾ ಇದ್ದೀವಿ. ಈಗ ನಾವು ಎಲ್ಲ ರೆಸ್ಟೋರೆಂಟ್ಗೆ ಸ್ವಲ್ಪ ಹೋಗ್ಬಿಟ್ಟು ಅಭಯ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಈಗ ದರ್ಶನಕ್ಕೆ ರೆಡಿಯಾಗಿ ಹೋಗ್ತೇವೆ. ನಾನು ರೆಡಿ ಆಗ್ತಿಲ್ಲ, ನನಗೆ ಇದೆಲ್ಲ ಹಂಗೆ ಇರಲಿ ಅಂತ ಡ್ರೆಸ್ ಮೊದಲು ಚೇಂಜ್ ಮಾಡ್ಕೊಂಡಿದ್ದೆ. ಸೊ ಡ್ರೆಸ್ ಚೇಂಜ್ ಮಾಡಿ ಇವಾಗ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅಷ್ಟೇ ಆಗಿಬಿಟ್ಟು ನಾಳೆ ಬೆಳಗಿನ ಜಾವ ಹೋಗಿ. ಸೊ ಆ್ಯಂಡ್ ದಿಸ್ ವಾಸ್ ಮೈ ಡ್ರೆಸ್. ಸೊ ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ. ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಲಾಸ್ಟ್ ಡೇ. ಸೊ ಇವಾಗ ಒಂದು ಕ್ವಿಕ್ ರೂಮ್ ಟೂರ್ನ ಮಾಡೋಣ. ಸೊ ಇವಾಗ ಎಂಟ್ರ್ ಆಗ್ತಾಯಿದ್ದೀವಿ. ಹಿಂಗೆ ಒಂದು ಬೆಡ್ಡು, ಇಲ್ಲಿ 2 beds ಬರುತ್ತೆ, 2 chairs, ಅಲ್ಲೊಂದು ಬಾಲ್ಕನಿ, ಇಲ್ಲೊಂದು ಬಾಲ್ಕನಿ. ಆ್ಯಂಡ್ ಹಿಯರ್ ಇಟ್ಸ್ ಮೀ ಆ್ಯಂಡ್ ಇಟ್ಸ್ ಲ್ಯಾಡ್ಸ್ ಅನ್ನೋದು ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ದರ್ಶನ ಎಲ್ಲ ಆಯಿತು. ಸೊ ಲೆಟ್ಸ್ ಗೋ. ಸೊ ಇಷ್ಟೇ ರೂಮ್ ಇದೆ ನಮ್ಮದು. ಬರ್ತಾಯಿದ್ದೀವಿ ಈಗ. ಕೆಳಗಡೆ ಬಿಟ್ಟು ಒಂದು ಕೃಷ್ಣನ ದೇವಸ್ಥಾನ, ಅದೇ ಹೊಸ ತೋರಿಸಿದ್ನಲ್ಲ, ಅದಕ್ಕೆ ಹೋಗ್ಬೇಕೀಗ. ಸೊ ರೂಮ್ ಚೆಕ್ಔಟ್ ಆಗಿ ಹೋಗೋಣ. ವಿಲಾ ಥರ ಇದು ಅವರು ಸಿಂಧಮ್ಮ ಅವರು ಇರೋದು ರೂಮ್. ಇದು ಕೂಡ ಚೆಕ್ಔಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಪಪ್ಪ ಹಿಂಗೆ ಆಡ್ತೀರ ಪಪ್ಪ ನೀವು. ಈಗ ನಾವು ಹೆರಿಟೇಜ್ ಪಾರ್ಲರ್ ನಿಲ್ಸಿದ್ವಿ. ಸೊ ಇವಾಗ ಐಸ್ ಕ್ರೀಮ್ನ ತಿನ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಟೈಮ್ 4 ಗಂಟೆ ಆಯಿತು.